ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ ಮಾತನಾಡಿ, ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತೆ ಮನವಿ ಮಾಡಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮಾತನಾಡಿ, ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಮುಸ್ಲಿಂ ಬಾಂಧವರಿಗೆ ಕರೆ ನೀಡಿದರು. ಇದೇ ವೇಳೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಸಭೆಯಲ್ಲಿ ಮಜಿನಾ ಮಸೀದಿ ಮುತ್ವಲ್ಲಿ ಎಂ. ದಾದಾಪೀರ್, ಎಸ್ಪಿ ಜುಬೇರ್, ಜಾಮಿಯಾ ಮಸೀದಿ ಅಧ್ಯಕ್ಷ ಯಾಕೂಬ್ ಅಲಿ, ಟಿಪ್ಪು ಸುಲ್ತಾನ್ ಅಧ್ಯಕ್ಷ ಪಿ. ಬಶೀರ್, ಹಯಾತ್, ಎಚ್.ಎಸ್. ಸೈಯದ್, ಸಾದಿಕ್, ಅನ್ವರ್ ಮಾಸ್ಟರ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಹಬ್ಬದ ಸಂದರ್ಭದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನು ಕಾಪಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಎಲ್ಲರೂ ನಮಗೆ ನಾವು ಯಾವುದೇ ಆಚರಣೆ ಆಯ್ತು ಅಂದ್ರೂ ಕೂಡ ಅವರಲ್ಲಿ ಕೆಟ್ಟ ಕೆಲವೊಂದಿರ್ತಾರೆ ಆ ಥರ ಆಗೋದಿಲ್ಲ. ಎರಡರ ಬಗ್ಗೆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ಸ್ ಏನಿದೆ ಟ್ಯಾಬ್ಲೆಟ್ಸ್ ಕೆಲವು ಕಡೆ ಈ ಜನರಿಗೆ ಸಣ್ಣ ಸಣ್ಣ ಮಕ್ಕಳ ಗಾಡಿ ಆ ಮಕ್ಕಳಿಗೆ ಏನು ಗೊತ್ತಿರೋದು ಕೆಲವೊಂದು ಕಡೆ ಆಗಿದೆ ಎಲ್ಲೇ ಹೊಡ್ತಾರೆ ಶಾರ್ಟ್ ಅಥವಾ ನೀವು ಫ್ಲಾಗ್ ಹಾಕ್ತಾ ಇಲ್ಲ ಎಲ್ಲ ಹಾಕ್ಬೇಕಾದ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಲ್ಲಿಗೆ ಅದು ಮಾಡ್ತಾರೆ ಫೋನ್ ಮಾಡ್ತಾರೆ ಈಗ ಇದು ಮಾಡ್ತಾರೆ ಕೆಪ್ಪತ್ತಾಗ್ತದೆ ಹಾರಿಸ್ಬೇಕಾದ್ರೆ ಅಲ್ಲಿ ಅಂಥದ್ದು ಯಾವುದು ಅವಕಾಶ ಆಸ್ಪತ್ರೆ ಮಾಡ್ತಾರೆ ಎಲ್ಲ ಅದು ಹೈಟ್ ಒಂದು ಮಿನಿಮಲ್ ಇದೆ ಹಾರಿಸ್ಬೇಕಾದ್ರೆ ಸ್ವಲ್ಪ ವಿಚಾರ ಇದಾಗಿದೆ ಅದೇ ಒಂದು ಸ್ವಲ್ಪ ನೋಡ್ತಕ್ಕಂಥದ್ದು. ಈಗಾಗಲೇ ಇನ್ಸ್ಪೆಕ್ಟರ್ ಹೇಳಿದ್ರೆ ಡಿಜಿಯಲ್ಲಿ ಯಾವುದೂ ಅವಕಾಶ ಇಲ್ಲ. ಕೊನೆಯ 2 ವರ್ಷ ನಾಲ್ಕಲ್ಲ ಆ ಕಡೆ 2 ವರ್ಷ ಆ ಡಿಜೆಗಳು ಯಾವ ಥರ ಮೆರಗು ಅಂತಂತಂದರೆ ಇಲ್ಲಿ ಯಾವ ಥರ ನಮ್ಗೆ ಗೊತ್ತಿಲ್ಲ. ಬಟ್ ರಾಯಚೂರಲ್ಲಿ ಏನಾಯಿತು ಲಾಸ್ಟ್ ಡೇ 11ನೇ ದಿನ 9ನೇ ದಿನಕ್ಕೆ ಇಲ್ಲಿ ಇದು ಗಣೇಶ ಬಿದ್ದಿದೆ. ಗಣೇಶ ಇಲ್ಲಿ ಬೇಗ ಗೊತ್ತಿಲ್ಲ. ರಾಯಚೂರಲ್ಲಿ ಏನೇ ಅಂತಂದರೆ ಇವತ್ತು ಸಾಯಂಕಾಲ ಗಣೇಶ ಸ್ಟಾರ್ಟ್ ಆಯಿತು ಅಂತಂದರೆ ಆ ಗಂಟೆಗೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮನುಷ್ಯನ ಅಂದರೆ ಅದು ಪೂರ್ತಿ ಬಂದೋಬಸ್ತ್ ಮಾಡ್ಕೊಂಡಿರ್ತೀವಿ. 3 ಗಂಟೆಗೆ ನೀವು ಬಂದೋಬಸ್ತ್ ಮುಗಿಸಿ ನಾವು ಎಲ್ಲ ನಿಮ್ಮೂರೆಲ್ಲ ಹೋಗಬೇಕು. 4 ಗಂಟೆಗೆ ನಿಮ್ಗೆ ಈಗ ಬರಬೇಕು. ಆವಾಗ ಏನಾಗಿತ್ತು ಇವ್ರಿಗೇನು ಅಂತಂದರೆ ಡಿಜೆ ಎಲ್ಲ ಡಿಜೆಗಳು ನೀವು ಮತ್ತೆ ಈದ್ ಮಿಲಾದ್ ಎಲ್ಲ ಮುಖಂಡರೆಲ್ಲ ಹೇಳಿದ್ರಿಂದ ಇದು ಗಾಢ ವಿಷಯ ಪರಿಸ್ಥಿತಿಯಲ್ಲಿ ಅಂತಂದರೆ ಅವಾಗ ಏನಾಗ್ತದೆ ಸರ್ಕಶ ಧ್ವನಿಗಳು ಆಗ್ತದೆ ನಮ್ಗೆ ಗೊತ್ತಾಗೋದು. ನಾನು ಎಷ್ಟು ಹೇಳಿದ್ರು ಯಾರು ತಿಳ್ಕೊಳ್ಳೋದಿಲ್ಲ. 42 ಡೆಸಿಬಲ್ ಇರ್ತಕ್ಕಂಥದ್ದು ಮಾತ್ರ ನಮಗೆ ಹಾಡುಗಳು ಇರ್ತಕ್ಕಂಥದ್ದು. ಅದು ಆಗಿ ಗಣೇಶ ಆದ ನಂತರ ನಾವು ಒಂದು ವಾರ ಮನುಷ್ಯರಾಗ್ತೇವೆ. ಯಾವುದೋ ನಾವು ಮಾಡಬೇಕು ಏನೇ ಆಮೇಲೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ನಮ್ಮ ಕೂಡ ಸಿಗ್ತಾರೆ. ಅದ್ರ ಜೊತೆ ನೀವು ವಾಲಂಟಿಯರ್ಸ್ ನಾವು ಎಲ್ಲ ಕಡೆ ಮಾಡ್ತೀವಿ. ನಾನು ಆಮೇಲೆ ಆರಂಭ ಯಾವ ಥರ ಆಗ್ತದೆ ಅಂತ್ಯಕ್ರಮ ಅದಾದ ನಂತರ ಪ್ರೊಸೆಷನ್ ಅದನ್ನು ಹೊರತುಪಡಿಸಿ 26ನೇ ತಾರೀಕು ಇಲ್ಲ 25ನೇ ತಾರೀಕು ರಾತ್ರಿ ಏನಾದರೂ ಇದೆಯಾ ಅಂದರೆ ನಮ್ಮ ಹಿರಿಯ ನಮ್ಮ ಸಮಾಧಿಗಳಿಗೆ ಹೋಗಿ ಪೂಜೆ ಮಾಡಿ ಅದು ಬೇರೆ ಆ ಥರದ್ದು ಯಾವುದಿಲ್ಲ ರಾತ್ರಿ ಇಲ್ಲ. ಅವತ್ತಿನ ದಿನ ಈದ್ ಮಿಲಾದ್ ಹಿಂದಿನ ದಿನ ಮಾಡ್ತಾರೆ. ಹಿಂದಿನ ದಿನ ಮಾಡಿಕೊಂಡು ನೆಕ್ಸ್ಟ್ ಡೇ ಅಲ್ಲಿ ಯಾವ ಥರ ನಡೀತಿದೆ ಎಲ್ಲ ಗಣೇಶ ಹಬ್ಬದಲ್ಲೇ ಬರ್ತದೆ. ನಾನು ಗೊತ್ತಿದೆ ಇಲ್ಲಿ ಯಾವ ಥರ ನನಗೆ ಕರೆಕ್ಟ್ ಹಿಂದಿನ ನಾಳೆ ಈದ್ ಮಿಲಾದ್ ಹಿಂದಿನ ದಿವಸ ಎಲ್ಲ ಮಸೀದಿಗಳಲ್ಲಿ ಹೋಗ್ಬಿಟ್ಟು ನಮಾಜ್ ಮಾಡ್ತಾರೆ. ನಮಾಜ್ ಮಾಡಿ ಆ ಥರ 12 ಗಂಟೆ ನಮಾಜ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಗಣೇಶ ಹಬ್ಬ ಕಾಡ ನಾವು ಓದುತ್ತಾ ಇರ್ತೀವಿ. ಬಟ್ ಇಲ್ಲಿ ಅದೇ ಹೇಳ್ತಲ್ಲ ಪದ್ಧತಿ ಇರ್ತದೆ. ಆ ಥರದ್ದು ಏನಾಗಿರ್ತದೆ ಅಡ್ವಾನ್ಸ್ ಆಮೇಲೆ ಇವರು ಕೂಡ ನೀವು ಸುಮ್ಮನೆ ಅಡ್ಡಾಡ್ತಲ್ಲ. ನಾಳೆ ಹಬ್ಬ ಇದ್ದರೆ ಇವತ್ತಿಂದಲೇ ಸ್ಟಾರ್ಟ್ ಆಗಿರ್ಬೋದು. ಸುಮ್ಮನೆ ಇಲ್ಲ ನೀವು 4 ಗಂಟೆಗೆ ನೀವು ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂಜಾನೆ 6 ಗಂಟೆಯಿಂದ 7 ಗಂಟೆಯಿಂದ ಸ್ಟಾರ್ಟ್ ಗಾಡಿಗಳು ಆ ಥರ ಆಗೋದು ಬೇಡ. ಎಲ್ಲರ ಒಂದು ನಾವು ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಎಲ್ಲರೂ ನೀವು ಸಹಕಾರ ಕೊಡಬೇಕು. ಏನಪ್ಪ ಇನ್ನೇನಿಲ್ಲ DSP ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂತಂದರೆ ನಾನು ಹೇಳಿದೆ ನನ್ನ ಮುಂದೆ ಬೇರೆ ಇದರಲ್ಲಿ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತಕ್ಕಂಥದ್ದು ನೀವೇನು ಸಂಬಂಧಪಟ್ಟಂಥ ಇಲಾಖೆಗಳು ಮಾಹಿತಿ ಕೊಡ್ತಾರೆ. ಅದು ಸಂಬಂಧಪಟ್ಟ ಇಲಾಖೆಗಳಿಂದ ಕೆಲವೊಂದು ನಿಮಗೆ ಏನಾದರೂ ಸಹಕಾರ ಮುನ್ಸಿಪಾಲ್ಟಿ ಏನಾದರೂ
ನಿಲ್ಲಿಸಿ ಬ್ಯಾನರ್ ಹಾಕೋದ್ರ ಬಗ್ಗೆ ಒಂದು ಮನವಿಯನ್ನು ನಗರಸಭೆ ಕೊಡಿ. ಮೆರವಣಿಗೆ ಬಗ್ಗೆ ತಹಸೀಲ್ದಾರ್ ಸಾಹೇಬರಿಗೆ ಇಂತಿಂಥ ಮಾರ್ಗದಲ್ಲಿ ಹೋಗ್ತದೆ ಅಂತ ಕೊಡಿ. ಅವೆರಡಕ್ಕೂ ಕೊಟ್ಟು ರಿಸೀವ್ ಕಾಪಿ ಅಂತಂದು ನಮಗೆ ಕೊಟ್ಟರೆ ನಾವು ಅದನ್ನು ಯಾರು ಮಾಡ್ತೀವಿ. ಅದೊಂದು ರಿಸೀವ್ ಕಾಪಿ ಒಂದು ಕಾಪಿ ಎಲ್ಲರೂ ಕೂಡ ಶಾಂತಿಯಿಂದ ಮಾಡ್ಕೊಂಡು ಹೋಗಿ ಯಾವಾಗಲೂ ಕೂಡ ಚಳಿಕೆರೆ ಜನ ಎಲ್ಲ ಪೊಲೀಸ್ ಈ ಯಾವ ನಿಮಗೆ ಇರುತ್ತೆ. ಈಗ ಏನು ನಾವು ಮಾತಾಡ್ತೀವಿ ನೆಕ್ಸ್ಟ್ ಗಣೇಶ ಗಣೇಶ ಇದೇ